ರಾಜ್ಯದಲ್ಲಿ ಆಗ್ತಾ ಇರುವ ಸಿಎಂ ಕುರ್ಚಿ ಕಾಳಗದ ನಡುವೆ ಕೆಲವೊಂದಷ್ಟು ಗೊಂದಲ ಇದೆ. ಇದರ ಹೊತ್ತಲ್ಲೇ ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ. ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ಭಾರಿ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಸಿಎಂ ಕುರ್ಚಿ ಸಮರದ ಹೊತ್ತಲ್ಲೇ ರಾಜ್ಯಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡಿದ್ದಾರೆ. ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ಭಾರಿ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಇಂದು ಮೈಸೂರಿಗೆ ಈಗಾಗಲೇ ರಾಹುಲ್ ಗಾಂಧಿ ಭೇಟಿ ನೀಡೋದು ಕೂಡ ಕನ್ಫರ್ಮ್. ದೆಹಲಿಯಿಂದ ಮೈಸೂರಿಗೆ ಆಗಮಿಸಲಿರುವ ರಾಹುಲ್ ಗಾಂಧಿ ಮೈಸೂರಿನಿಂದ ತಮಿಳುನಾಡಿಗೆ, ಅದರಲ್ಲೂ ತಮಿಳುನಾಡಿನ ಗುಡ್ಲೂರಿಗೆ ರಾಹುಲ್ ಗಾಂಧಿ ಹೋಗಬೇಕು. ರಸ್ತೆ ಮಾರ್ಗವಾಗಿ ಗುಡಲೂರಿಗೆ ರಾಹುಲ್ ಪ್ರಯಾಣವನ್ನ ಬೆಳೆಸ್ತಾರೆ. ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿಗೆ ವೆಲ್ಕಮ್ ಸಿಗತ್ತೆ. ರಾಹುಲ್ ಗಾಂಧಿಯನ್ನ ಸ್ವಾಗತಿಸ್ತಾರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ಏರ್ಪೋರ್ಟ್ನಲ್ಲೇ ರಾಹುಲ್ ಗಾಂಧಿ ಜೊತೆ ಸಿಎಂ ಮಾತುಕತೆ ಏನಾದರೂ ನಡೆಯುತ್ತಾ ಅನ್ನೋ ಪ್ರಶ್ನೆಗಳಿದೆ. ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಜೊತೆಗೆ 17ನೇ ಬಜೆಟ್ ಮಂಡನೆಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ನಂತರದಲ್ಲಿ ಎಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಾ ಅನ್ನುವಂತ ಕುತೂಹಲ. ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಹಾಗೆ ಸಿದ್ದರಾಮಯ್ಯ ಅವರು ಏನ್ ಮಾತನಾಡ್ತಾರೆ, ಏನ್ ಚರ್ಚೆ ಮಾಡ್ತಾರೆ, ಭಾರಿ ಕ್ಯೂರಿಯಾಸಿಟಿಯನ್ನಂತೂ ಮೂಡಿಸಿದೆ. ಈಗಾಗಲೇ ಸರ್ಕಾರಕ್ಕೆ 2.5 ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಾ ಇದ್ರು ಕೂಡ, ಆಗಿದೆ ಆಲ್ರೆಡಿ, ಆದ್ರೂ ಕೂಡ ಕುರ್ಚಿಯ ಕಾದಾಟ, ಕುರ್ಚಿಗಿರುವಂತ ಕೆಲವೊಂದಷ್ಟು ಗೊಂದಲದ ನಡುವೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ನೇರವಾಗಿ ಮೂಗು ತೂರಿಸಿರ್ಲಿಲ್ಲ. ಆದ್ರೆ ಈ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಬರ್ತಾ ಇರೋದು ಬಹಳ ಮುಖ್ಯವಾಗಿ. ಈ ಹಿಂದೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿ ಅಂಗಳಕ್ಕೆ ಹೋಗಿದ್ರು ಕೂಡ 2 ಬಾರಿ ಬರಿಗೈನಲ್ಲಿ ವಾಪಸ್ ಬಂದ್ರು. ಹೈಕಮಾಂಡ್ ಯಾವುದೇ ರೀತಿಯ ಭೇಟಿಗೆ ಅವಕಾಶವನ್ನ, ಅನುಮತಿಯನ್ನ ಕೊಡಲಿಲ್ಲ. ಅದಾದ ನಂತರದಲ್ಲಿ ಇನ್ನು ಸಿಎಂ ಆಗಿ ಮುಂದುವರಿಯುವಂತ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳಿಕೆಯನ್ನ ಕೊಡ್ತಾ ಇದ್ರು. ಈಗಾದ್ರೂ ತೆರೆ ಎಳಿತಾರಾ ಅನ್ನುವಂತ ಕಾರಣಕ್ಕೆ, ಆದ್ರೂ ಕೂಡ ಸೈಲೆಂಟ್ ಆಗಿದ್ರು. ಈಗ ರಾಹುಲ್ ಗಾಂಧಿ ಅವರು ವಯನಾಡ್ಗೆ ಹೋಗುವಂತ ಕಾರಣ ತಮಿಳುನಾಡಿಗೂ ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಈ ನಿಮಿತ್ತ ಕರ್ನಾಟಕಕ್ಕೂ ಬರ್ತಾರೆ. ಮುಖ್ಯವಾಗಿ ಇವರು ಕೂಡ ಹೇಳಿಕೆ ಕೊಟ್ಟಿರೋದು ಹೀಗೆ, ಡಿಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಇವರಿಬ್ಬರೂ ಕೂಡ ಒಟ್ಟಾಗಿ ಮಾತನಾಡ್ತೀವಿ ಅಂತ. ಹಾಗಾಗಿ ಇನ್ನೇನು ಕೆಲವೇ ಹೊತ್ನಲ್ಲಿ ಬರ್ತಾರೆ. ರಾಹುಲ್ ಗಾಂಧಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕಾಯ್ತಾ ಇದ್ದಾರೆ. ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ. ಈ ಹಿಂದೆ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯಕ್ಕೆ ಬಂದಂತ ತರುವಾಯ ಕೆಲವೊಂದಷ್ಟು ದೂರು ಅಹವಾಲನ್ನ ನೀಡಿದ್ದಾಯ್ತು. ವರದಿಯನ್ನ ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಬಹಳ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಈ ಹಿಂದೆ ಹೈಕಮಾಂಡ್ ಸೋನಿಯಾ ಗಾಂಧಿ ಅವರನ್ನ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡುವಂತ, ಮನವೊಲಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು. ಇದೇ ಹೊತ್ತಿನಲ್ಲಿ ಬಹಳ ಗಮನ ವಹಿಸಬೇಕಾಗಿರುವಂತಹ ಒಂದು ವಿಚಾರ ಇದೆ. ಏನಂತ ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯ ಅವರು 11 ಜನ ಅಭ್ಯರ್ಥಿಗಳ ಪಟ್ಟಿಯನ್ನ ಸಚಿವ ಸಂಪುಟದ ವಿಸ್ತರಣೆ ಮಾಡುವಂತ ಸಂದರ್ಭದಲ್ಲಿ ಆಡ್ ಮಾಡುವಂತ ಲಕ್ಷಣಗಳಿದೆ. ಹಾಗಾಗಿ ಹೈಕಮಾಂಡ್ನ ಗಮನಕ್ಕೂ ಕೂಡ ತರಬೇಕಾಗತ್ತೆ. ಅದರ ಜೊತೆಗೆ ಮಾರ್ಚ್ 6ನೇ ತಾರೀಕು 17ನೇ ಬಜೆಟ್ ಮಂಡನೆಗೂ ಕೂಡ ಸಿದ್ಧತೆ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟ್ ಅನ್ನ ಮಂಡಿಸ್ತಾರೆ. ಅದರ ಜೊತೆಗೆ ದಿವಂಗತ ದೇವರಾಜ ಅರಸು ಅವರ ಸಿಎಂ ಅವಧಿಯನ್ನ ಬ್ರೇಕ್ ಮಾಡೋದ್ರ ಮೂಲಕ ಒಂದು ರೀತಿಯಾಗಿ ಅವರು ದಾಖಲೆಯ ಪುಟವನ್ನ ಬರೆದಿದ್ದಾರೆ. ಈಗ ಕೂಡ ಶುಭಾಶಯ ಕೇಳಿ ಬಂದಿರಲಿಲ್ಲ ನೇರ. ಹಾಗಾಗಿ ಈ ಮಾತುಕತೆ ಕೂಡ ನಡಿಬಹುದು. ಒಟ್ಟಿನಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಏನ್ ಮಾತನಾಡ್ತಾರೆ, ಏನ್ ಚರ್ಚೆ ಮಾಡ್ತಾರೆ ಅನ್ನೋದಾಗಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೂ ಬರ್ತಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಾಯ್ತಿದ್ದಾರೆ. ಈ ಹೊತ್ತಿನಲ್ಲಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ರಾಹುಲ್ ಗಾಂಧಿ ಭೇಟಿ ಆಗ್ತಾರಲ್ಲ, ಈ ವಿಚಾರದ ಸಂಬಂಧ ಸಿಎಂ ಹಾಗೂ ಅಧ್ಯಕ್ಷರು ಇಬ್ರು ಹೋಗ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ತಮಿಳುನಾಡಿಗೆ ಹೋಗ್ತಿದ್ದಾರೆ. ಹಾಗಾಗಿ ಮೈಸೂರು ಏರ್ಪೋರ್ಟ್ ಬರ್ತಾರೆ, ಒಂದಷ್ಟು ಚರ್ಚೆ ಆಗತ್ತೆ. ಹಾಗಾಗಿ ಬಂದು ಹೋಗುವ ವಿಚಾರವಾಗಿ ಪ್ರಸ್ತಾಪ ಮಾಡಿರುವುದು. ಹೀಗಾಗಿ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರನ್ನ ಕೂಡ ಭೇಟಿ ಆಗ್ತಾರೆ. ಇದು ಸೌಜನ್ಯದ ಭೇಟಿ ಅಂತ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಬಂದಿದ್ದಾರೆ ಅನ್ನುವಂತ ಕಾರಣಕ್ಕೆ ಮಾಡ್ತಾರೋ ಭೇಟಿ, ರಾಜಕೀಯ ಚರ್ಚೆಗಳು ಆಗೋದಿಲ್ಲ ಅಂತ. ಜೊತೆಗೆ ಅವಶ್ಯಕತೆ ಬಿದ್ರೆ ನಾನು ಕೂಡ ಭೇಟಿ ಆಗ್ತೀನಿ, ಸುಮ್ನೆ ಯಾಕೆ ಹೋಗ್ಲಿ, ಸುಮ್ನೆ ಯಾಕೆ ಭೇಟಿ ಆಗ್ಲಿ, ಅವಶ್ಯಕತೆ ಇದ್ರೆ ವರಿಷ್ಠರನ್ನ ಭೇಟಿ ಆಗ್ತೀನಿ, ಭೇಟಿ ಆಗೋದಕ್ಕೆ ಯಾವುದೇ ತೊಂದರೆ ಅಂತೂ ಇಲ್ಲ.
ಸದ್ಯ ನಾಯಕತ್ವದ ಗೊಂದಲ ಆಗ್ತಾ ಇದೆಯಲ್ಲ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟಿಗೆ, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರು ಬಂದು ಒಂದೇ ದಿನದಲ್ಲಿ ಬ್ರೇಕ್ ಬೀಳತ್ತೆ ಈ ವಿಚಾರ ಅನ್ನೋದು ಬಹುತೇಕ ಡೌಟ್. ಆದ್ರೆ ಇವ್ರು ಹೇಳ್ತಾ ಇರೋದು ನಮ್ಮಲ್ಲಿ ಯಾವುದೇ ಗೊಂದಲನೇ ಇಲ್ಲ. ಎಲ್ಲಿದೆ ಗೊಂದಲ ಅಂತಾರೆ, ನಿಮ್ಮ ಸರ್ಕಾರದಲ್ಲೇ ಇದೆ, ಗೊಂದಲವನ್ನ ಸರಿಯಾಗಿ ವ್ಯಾಖ್ಯಾನಿಸಬೇಕು ಅಂತಿದ್ದಾರೆ. ಸುಮಾರು 2.5 ವರ್ಷದಿಂದ ಗೊಂದಲದ ಗೂಡಾಗಿದೆಯಲ್ಲ ಸರ್ಕಾರ, ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಆಗಬೇಕು ಅನ್ಸುತ್ತೆ. ಯಾಕಂದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಎಲ್ಲವೂ ಪಕ್ಕಾ ಆಗೋ ತನಕ ಕ್ಲಾರಿಟಿ ಅಂತೂ ಕೊಡೋದಿಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಕೊಡುವಂತ ಹೇಳಿಕೆ ಇದೇನು ಹೊಸದು ಕೂಡ ಅಲ್ಲ. ಹಾಗಾಗಿ ನಮ್ಮಲ್ಲಿ ಗೊಂದಲ ಇಲ್ಲ ಅಂತಾರೆ. ಆದ್ರೆ ಸ್ವತಃ ಗೃಹ ಸಚಿವರೇ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಜ್ಞಾಪಿಸ್ಕೊಳ್ಬೇಕಾಗತ್ತೆ. ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ನಾನೇನಾದ್ರೂ ಆ ಕ್ಷಣದಲ್ಲಿ ಗೆದ್ದಿದ್ರೆ, ಆ ಅವಧಿಯಲ್ಲಿ ಗೆದ್ದಿದ್ರೆ ಈಗ ನಾನು ಸಿಎಂ ಆಗಿರ್ತಿದೆ ಅನ್ನುವಂತ ಹೇಳಿಕೆನ ಸ್ವತಃ ಗೃಹ ಸಚಿವರೇ ಕೊಟ್ಟಿದ್ರು. ಆಗ ಕೊಟ್ಟಂತ ಹೇಳಿಕೆ ಗೊಂದಲವನ್ನ ಸೃಷ್ಟಿ ಮಾಡಿರ್ಲಿಲ್ವಾ? ಸದ್ಯದ ಮಟ್ಟಿಗೆ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಇದು ಸೌಜನ್ಯಯುತ ಆದಂತಹ ಭೇಟಿ, ಹಾಗೆ ಕೆಲವೊಂದಷ್ಟು ಗೊಂದಲ ಇದೆ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡ್ತಾರೆ ಅಂತ ಖಂಡಿತವಾಗ್ಲೂ ನಮ್ಗೆ ಹಂಗೆ ಅನ್ಸೋದಿಲ್ಲ. ಯಾಕಂತಂದ್ರೆ ಇದಕ್ಕೆ ಹಿಂದೆಯೂ ಕೂಡ ಡಿ ಕೆ ಶಿವಕುಮಾರ್ ಟ್ರೈ ಮಾಡಿದ್ರು ಮಾತನಾಡೋದಕ್ಕೆ, ಸಮಯಾವಕಾಶವೇ ಕೊಡ್ಲಿಲ್ಲ, ಅಂತ ಮಹತ್ ಕಾರ್ಯ ಏನಿರಲಿಲ್ಲ. ಫಾರಿನ್ಗೆ ಹೋದ್ರು ಬಂದ್ರು. ಇದ್ರ ಮಧ್ಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ಸರ್ಕಾರವನ್ನ ಬಿಟ್ಕೊಡುವಂತೆ ಕಾಣಿಸ್ತಾ ಇಲ್ವಲ್ಲ. ಹೈಕಮಾಂಡ್ ಬೇರೆ ಬರೋ ಹೊತ್ನಲ್ಲಿ ಹೇಳಿಕೆಗಳನ್ನ ಕೊಟ್ಟು ಸಿಕ್ಕಾಕೊಳ್ಬಾರ್ದು ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಕೇವಲ ಕೈ ನಾಯಕರಿಗಲ್ಲ ಎಲ್ಲಾ ನಾಯಕರುಗಳಿಗೂ ಕೂಡ ನಮ್ಮ ರಾಜ್ಯದಲ್ಲಿ ತುಂಬಾ ಚೆನ್ನಾಗಿ ಗೊತ್ತಿದೆ. ಸದ್ಯದ ಮಟ್ಟಿಗೆ ಮಾತನಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಅಧ್ಯಕ್ಷರು ಹೋಗ್ತಾರೆ ಮತ್ತು ಸಿಎಂ ಹೋಗ್ತಾರೆ. ರಾಹುಲ್ ಗಾಂಧಿ ಅವರು ತಮಿಳುನಾಡುಗಲ್ಲಿನೂ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರು ಟ್ರಾನ್ಸಿಟ್ ಅಲ್ಲಿ ಇರ್ತಾರೆ ಮೈಸೂರಲ್ಲಿ, ಅಲ್ಲಿ ಭೇಟಿ ಮಾಡ್ತಾರೆ. ಸೌಜನ್ಯದ ಭೇಟಿ. ಸರ್, ಕೆಪಿಸಿಸಿಯ ದೀರ್ಘಾವಧಿ ಅಧ್ಯಕ್ಷರಾಗಿದ್ದಂತ ಪರಮೇಶ್ವರ್ ಅವರನ್ನು ಭೇಟಿ ಮಾಡ್ತಾ ಇಲ್ವಾ ಸರ್? ಯಾರು? ನೀವು ಸರ್? ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಹೋಗ್ತಾ ಇಲ್ವಾ? ಅವಶ್ಯಕತೆ ಬಂದ್ರೆ ಹೋಗ್ತೀನಿ, ಸುಮ್ಮನೆ ಯಾಕೆ ಹೋಗ್ಬೇಕು? ಅವಶ್ಯಕತೆ ಬಂದಾಗ ಹೋಗ್ತೀನಿ, ಭೇಟಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗಲಿ, ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗಲಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡೋಕ್ಕಾಗಲಿ ನಮ್ಗೆ ಏನು ತೊಂದರೆ ಇಲ್ಲ. ಯಾವಾಗ ಬೇಕಾದ್ರೂ ಭೇಟಿ ಮಾಡ್ತೀನಿ. ಹೋಗ್ತಾರೆ, ಅಧ್ಯಕ್ಷರು ಹೋಗ್ತಾರೆ ಮತ್ತು ಸಿಎಂ ಹೋಗ್ತಾರೆ. ರಾಹುಲ್ ಗಾಂಧಿ ಅವರು ತಮಿಳುನಾಡು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿಗಳು ಆ ಖಾತೆಯನ್ನ ನಿಭಾಯಿಸುತ್ತಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಗೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ನೀಡಿದೆ. ಜೂನ್ 30ನೇ ತಾರೀಕೊಳಗೆ ಎಲೆಕ್ಷನ್ ಆಗಬೇಕು ಅಂತ. ಈ ವಿಚಾರವಾಗಿ ಉಪಮುಖ್ಯಮಂತ್ರಿಗಳು ಆ ಖಾತೆಯನ್ನ ನಿಭಾಯಿಸ್ತಾರೆ. ಸಿಎಂ ಡಿ ಕೆ ಶಿವಕುಮಾರ್ ಗಮನಿಸ್ತಾರೆ, ಅದಾದ ಮೇಲೆ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ, ಚುನಾವಣೆ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೇನೇನು ಬೇಕು ಆ ತಯಾರಿಯನ್ನ ಮಾಡಿಕೊಳ್ತೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂದುವರೆದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹತ್ರ 4 ರಿಂದ 5 ವರ್ಷ ತುಂಬುತ್ತಾ ಬಂತು. ಆದರೆ ಬಿಬಿಎಂಪಿಯಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವಂಥ ಹೆಸರನ್ನ ಬದಲಾವಣೆ ಮಾಡಿದ್ದೇ ಹೊರತಾಗಿ ಹೇಳಿಕೊಳ್ಳುವಂಥ ಪಾಲಿಕೆಯನ್ನ ಡಿವೈಡ್ ಮಾಡಿದ ನಂತರದಲ್ಲಿ ಎಲೆಕ್ಷನ್ ಆಗತ್ತಾ ಇಲ್ವಾ, ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕಾಮಗಾರಿಗಳು, ಅಭಿವೃದ್ಧಿ ಕೆಲಸಗಳ ರಿಪೋರ್ಟ್ಸ್ಗಳನ್ನು ಸಿಎಂ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳ ಜೊತೆಗೂಡಿ ಕೆಲವೊಂದಷ್ಟು ಮೀಟಿಂಗ್ ಅನ್ನು ಕೂಡ ಬಹಳ ಹುಮ್ಮಸ್ನಿಂದ ಶುರುವಿನ ದಿನಗಳಲ್ಲೂ ಮಾಡ್ತಾ ಇದ್ರು. ಅದಾದ ಮೇಲೆ ಸ್ವಲ್ಪ ಸೈಲೆಂಟ್ ಆದ್ರು. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆ ಆಗಬೇಕು, ಅದು ಕೂಡ ಜೂನ್ 30ನೇ ತಾರೀಕಿನ ಒಳಗಾಗಬೇಕು ಅಂತ ಹೇಳಬೇಕಂದ್ರೆ ಕಳೆದ ಬಾರಿ ಕೂಡ ಡಿಸೆಂಬರ್ 30ನೇ ತಾರೀಕೊಳಗೆ ಎಲೆಕ್ಷನ್ ಆಗೇ ಬಿಡುತ್ತೆ ಅಂತ ಸಿದ್ಧತೆಗಳು ನಡೆಸ್ತಾ ಇದ್ರು. ಅದಾದ ಮೇಲೆ ತುಟಿಕ್ ಪಿಟಿಕ್ ಸದ್ಯ ಇಲ್ಲ. ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಬೆಂಗಳೂರಿನಲ್ಲಿ ಹೇಳಿದ್ದಾರೆ, ಸರ್ಕಾರ ಈ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ, ಎಲ್ಲವನ್ನೇ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಹಾಗಾಗಿಯೇ ಈಗ ಎಲೆಕ್ಷನ್ ನಡೆದೇ ಹತ್ರ 4-5 ವರ್ಷ ತುಂಬ್ತಾ ಬರ್ತಾ ಇದೆ. ಯಾರು ಕೂಡ ತಿರುಗಾ ಮುರುಗಾ ನೋಡ್ತಾನೆ ಇಲ್ಲ. ಎಲೆಕ್ಷನ್ ಆಗತ್ತಾ, ಇದು ಕೂಡ ಬಹುತೇಕ ಪ್ರಶ್ನಾತೀತವಾಗಿ ಉಳ್ಕೊಳ್ತಾ ಇದೆ. ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಮಾನ್ಯ ಉಪಮುಖ್ಯಮಂತ್ರಿಗಳೇ ಆ ಖಾತೆ ನಿಭಾಯಿಸ್ತಾ ಇರ್ತಕ್ಕಂಥವ್ರು. ಅವರು ಅದನ್ನು ಗಮನಿಸಿ ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ಅಲ್ಲಿ ತಗೊಂಡು ಬಂದು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಏನು ಅಂತಿಮವಾಗಿ ಆದೇಶ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ, ಅಂತಿಮ ಆದೇಶ ಅಂತಾನು ಹೇಳಿದ್ದಾರೆ. ದಿಸ್ ಇಸ್ ದಿ ಲಾಸ್ಟ್ ಆರ್ಡರ್ ಡೈರೆಕ್ಷನ್. ಅದನ್ನ ಸರ್ಕಾರ ಗಂಭೀರವಾಗಿ ತಗೊಳುತ್ತೆ. ಚುನಾವಣೆ ಮಾಡಲೇಬೇಕು ಅಂತ ಹೇಳಿದ್ದಾರೆ, ಮಾಡೋದಕ್ಕೆ ಏನು ಪ್ರಿಪ್ರೇಷನ್ ಬೇಕು ಅದು ಮಾಡ್ತೀವಿ. ಸಿಬಿಐ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಅದ್ರ ಪ್ರಿಪ್ರೇಷನ್ ಅಲ್ಲ. ಅದು ಮಾನ್ಯ ಉಪಮುಖ್ಯಮಂತ್ರಿಗಳೇ ಆ ಖಾತೆ ನಿಭಾಯಿಸ್ತಾ ಇರ್ತಕ್ಕಂಥವ್ರು. ಅವರು ಅದನ್ನು ಗಮನಿಸಿ ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ಅಲ್ಲಿ ತಗೊಂಡು ಬಂದು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಏನು ಅಂತಿಮವಾಗಿ
ಆದೇಶ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ಆದೇಶ ಅಂತಾನು ಹೇಳಿದ್ದಾರೆ. ದಿಸ್ ಇಸ್ ದಿ ಲಾಸ್ಟ್ ಆರ್ಡರ್ ಡೈರೆಕ್ಷನ್. ಅದನ್ನ ಸರ್ಕಾರ ಗಂಭೀರವಾಗಿ ತಗೊಳುತ್ತೆ. ಚುನಾವಣೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಮಾಡೋದಕ್ಕೆ ಏನು ಪ್ರಿಪ್ರೇಷನ್ ಬೇಕೋ ಅದು ಮಾಡ್ತೀವಿ.